ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋನಲ್ಲಿ ದ್ವಿತೀಯ PUCಯ ಇಂಗ್ಲಿಷ್ನಲ್ಲಿ 80 ಔಟ್ ಆಫ್ 80 ತೆಗೆದುಕೊಂಡಿದ್ದಾರೆ ವಿದ್ಯಾರ್ಥಿ. ಇಲ್ಲಿ ಯಾವ ರೀತಿಯಲ್ಲಿ ಅವರು ಆನ್ಸರ್ ಮಾಡಿದ್ದಾರೆ ಪ್ರತಿಯೊಂದು ಪ್ರಶ್ನೆಗೆ, ಆಯ್ತಾ. 2 ಅಂಕದ ಪ್ರಶ್ನೆ, 3 ಅಂಕದ ಪ್ರಶ್ನೆ, 4 ಅಂಕದ ಪ್ರಶ್ನೆ. 4 ಅಂಕದ ಪ್ರಶ್ನೆಯಲ್ಲಿ ಅವರು ಸಮರಿ ಬರೆದಿದ್ದಾರೆ ಸ್ನೇಹಿತರೆ. ಸಮರಿಗೆ ಎಷ್ಟು ಮಾರ್ಕ್ಸ್ ಕೊಟ್ಟಿದ್ದಾರೆ ಇಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇಷನ್ ಮಾಡ್ತೀನಿ, ಆಯ್ತು. ಪ್ರತಿಯೊಂದು ಗ್ರಾಮರ್ ಪ್ರಶ್ನೆಗಳಿಗೆ ಆನ್ಸರ್ ಹೇಗೆ ಮಾಡಿದ್ದಾರೆ ಎಲ್ಲ ನಾನು ನಿಮಗೆ ತೋರಿಸ್ತೀನಿ, ಆಯ್ತಾ. ಸೊ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ವಿಡಿಯೋ ಪೂರ್ತಿ ಕೊನೆವರೆಗೆ ನೋಡಿ. ಸೊ ಪ್ರತಿಯೊಂದು ಪ್ರಶ್ನೆಗೆ ಅವರು ಯಾವ ರೀತಿಯಲ್ಲಿ ಆನ್ಸರ್ ಮಾಡಿದ್ದಾರೆ ಮೊದಲಿಗೆ ನೋಡೋಣ. ಇಲ್ಲಿ ಪಾರ್ಟ್ ಎ ಅಂತ ಹಾಕಿದ್ದಾರೆ. ಪಾರ್ಟ್ ಎ ಅಂತ ಹಾಕಿ ಇಲ್ಲಿ MCQ ಕ್ವಶನ್ ನೋಡಿ. MCQ ಕ್ವಶನ್ ಎಲ್ಲ ಪ್ರಶ್ನೆಗಳಿಗೆ ಸೀರೀಸ್ ವೈಸೇ ಆನ್ಸರ್ ಮಾಡಿದ್ದಾರೆ ಅವರು, ಆಯ್ತಾ. ಅದೇ ರೀತಿ ಇಲ್ಲಿ 10ಕ್ಕೆ 10 ಅವರಿಗೆ MCQ ಕ್ವಶನ್ ಅಲ್ಲಿ ಸಿಕ್ಕಿದೆ. ಇಲ್ಲಿ ನೋಡಿ, ಲೈನ್ ಟು ಲೈನ್ ಈ ರೀತಿ ಚೆನ್ನಾಗಿ ನೀಟ್ನೆಸ್ ಆಗಿ ಬರೀರಿ, ಆಯ್ತಾ. ನೀಟಾಗಿ ಕಾಣಬೇಕು ಅವರು, ಆಯ್ತಾ. ಅಕ್ಷರಗಳು ನೀಟಾಗಿ ಕಾಣಬೇಕು. ಸೊ ಅವ್ರಿಗೆ ಗೊತ್ತಾದರೆ ಸಾಕು, ಆ ರೀತಿಯಲ್ಲಿ ಬರೀರಿ ಆನ್ಸರ್. ಇಲ್ಲಿ ನೋಡಿ, ಸೊ ಇಲ್ಲಿ ಆಕ್ಟಿವ್ ವೈಸ್ ಪ್ಯಾಸಿವ್ ವೈಸ್ನಲ್ಲಿ ಈ ರೀತಿ ಬರೀಬೇಕಾಗುತ್ತೆ ನೀವು, ಆಯಿತಾ. ಪ್ರಶ್ನೆ ಪೂರ್ತಿ ಬರೀಬೇಕು. ಪ್ರಶ್ನೆ ಇಲ್ಲಿ ವಾಸ್ ಕಮಿಟೆಡ್, ಆಯಿತಾ. ವಾಸ್ ಸೆಂಟೆನ್ಸ್ಡ್, ಆಯಿತಾ. ಇಲ್ಲಿ ಕ್ರಿಮಿನಲ್ ವಾಸ್ ಆಸ್ಕ್ಡ್. ಪೂರ್ತಿ ನೀವು ಪ್ರಶ್ನೆ ಹಾಕಿ ಇಲ್ಲಿ ಆನ್ಸರ್ ಮಾಡಬೇಕಾಗುತ್ತೆ. ಇಲ್ಲಿ ಕೆಳಗಡೆ ಆನ್ಸರ್ ಕೂಡ ಈ ರೀತಿ ಬರಿಬೋದು. ವಾಸ್ ಕಮಿಟೆಡ್, ವಾಸ್ ಸೆಂಟೆನ್ಸ್ಡ್, ವಾಸ್ ಆಸ್ಕ್ಡ್ ಅಂತ ಈ ರೀತಿ. ಇಲ್ಲಿ 3ಕ್ಕೆ 3 ಮಾರ್ಕ್ಸ್ ಕೊಟ್ಟಿದ್ದಾರೆ ಅವರಿಗೆ. ಸೊ ನೆಕ್ಸ್ಟ್ ಇಲ್ಲಿ ಎಕ್ಸ್ಪ್ರೆಷನ್ ಕ್ವಶನ್ ಒಂದಿದೆ. ಸೊ ಇಲ್ಲಿ ನೋಡಿ, 2ಕ್ಕೆ 2 ಮಾರ್ಕ್ಸ್ ಕೊಟ್ಟಿದ್ದಾರೆ. ಕ್ವಶನ್ ನಂಬರ್ 11ರಲ್ಲಿ ನಿಮಗೆ 3ಕ್ಕೆ 3 ಮಾರ್ಕ್ಸ್ ಕೊಟ್ಟಿದ್ದಾರೆ ಆಕ್ಟಿವ್ ವೈಸ್ ಮತ್ತು ಪ್ಯಾಸಿವ್ ವೈಸ್ನಲ್ಲಿ, ಆಯಿತಾ. ನಾನು ಆಲ್ರೆಡಿ ಇವಾಗ ಜಸ್ಟ್ ಒಂದು ವಿಡಿಯೋ ಮಾಡಿದ್ದೀನಿ. ಎಲ್ಲ ವಿದ್ಯಾರ್ಥಿಗಳು ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಹೋಗಿ ನೋಡ್ಕೊಳ್ಳಿ, ಆಯಿತಾ. ಗ್ರಾಮರ್ನಲ್ಲಿ ನೀವು ಫಸ್ಟ್ ಪುಟದಲ್ಲೇ ಇರಬೇಕಂತ ಹೇಳಿದ್ದೀನಿ. ಸೊ ಎಲ್ಲ ವಿದ್ಯಾರ್ಥಿಗಳು ಫಸ್ಟ್ ಪುಟದಲ್ಲೇ ಬರೀರಿ MCQ ಕ್ವಶನ್. 40ಕ್ಕೆ 40 ಅಂಕ ನೀವು ಪಡೆದುಕೊಳ್ತೀರಾ. ಪ್ರತಿಯೊಂದು ಪ್ರಶ್ನೆಗೆ ಹೇಗೆ ಆನ್ಸರ್ ಮಾಡಬೇಕು ನಾನು ನಿಮಗೆ ಹೇಳ್ಕೊಟ್ಟಿದ್ದೇನೆ. ಗ್ರಾಮರ್ನಲ್ಲಿ 40 ಮಾರ್ಕ್ಸ್ ನಿಮಗೆ ಬಂದೇ ಬರುತ್ತೆ. ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ, ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ. ಮತ್ತು 80 ಔಟ್ ಆಫ್ 80 ವಿಡಿಯೋನಲ್ಲಿ ನಾನು ಹೇಳಿರುವ MCQ ಕ್ವಶನ್ಸ್ ಅದಷ್ಟೇ ಓದ್ಕೊಂಡ್ಬಿಡ್ರಿ. ಅಲ್ಲಿ ನಿಮಗೆ 2 ಮಾರ್ಕ್ಸ್ ಕ್ವಶನ್ ಮತ್ತು 3 ಮಾರ್ಕ್ಸ್ ಕ್ವಶನ್ ಮತ್ತು 4 ಮಾರ್ಕ್ಸ್ ಕ್ವಶನ್ ಸಪ್ರೇಟಾಗಿ ಒಂದು ವಿಡಿಯೋ ಮಾಡಿದ್ದೀನಿ. ಆ ಒಂದು ವಿಡಿಯೋ ಕೂಡ ನೋಡ್ಕೋಬೋದು. ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ನಿಮಗೆ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ, ಆಯಿತಾ. ಇಲ್ಲಿ ನೋಡಿ, ಕ್ವಶನ್ ನಂಬರ್ 12 ಎಕ್ಸ್ಪ್ರೆಷನಲ್ಲಿ 2ಕ್ಕೆ 2 ಮಾರ್ಕ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಆಕ್ಟಿವ್ ವೈಸ್ ಪ್ಯಾಸಿವ್ ವೈಸ್ನಲ್ಲಿ 3ಕ್ಕೆ 3 ಮಾರ್ಕ್ಸ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಪ್ರೊನೌನ್ಸ್ ಸೈಡ್ ಎ, ಆಯಿತಾ. ಇಲ್ಲಿ ನೌನ್ ಸೈಡ್ ಬಿ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೊ ಇಲ್ಲಿ ವೇರ್, ಹೂ, ವಿಚ್, ದೇ, ಇಟ್ ಅಂತ ಹಾಕಿ ಇಲ್ಲಿ ಈ ರೀತಿ ಆನ್ಸರ್ ನೀವು ಮಾಡಬೇಕಾಗುತ್ತೆ. ಇದೇ ರೀತಿ ಆನ್ಸರ್ ಮಾಡಿ 5ಕ್ಕೆ 5 ಅವರಿಗೆ ಮಾರ್ಕ್ಸ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಸ್ನೇಹಿತರೆ, ಈ ರೀತಿ ಮಿಸ್ಟೇಕ್ ಆದರೂ ಕೂಡ ನಿಮಗೆ ಮಾರ್ಕ್ಸ್ಗಳು ಕಟ್ ಮಾಡಲ್ಲ. ಸೊ ನೆನಪಿನಲ್ಲಿ ಇಟ್ಕೊಂಡು, ಭಾಳಷ್ಟು ವಿದ್ಯಾರ್ಥಿಗಳು ಈ ರೀತಿ ಮಿಸ್ಟೇಕ್ ಮಾಡಿದರೆ ಮಾರ್ಕ್ಸ್ಗಳು ಕೊಡ್ತಾರೋ ಇಲ್ಲೋ ಅಂತ ಈ ರೀತಿ ಪ್ರಶ್ನೆ ಕೇಳ್ತಾ ಇದ್ರು ಕಮೆಂಟ್ ಬಾಕ್ಸ್ನಲ್ಲಿ. ಸೊ ಈ ರೀತಿ ತಪ್ಪು ಮಾಡಿದರೆ ಏನೂ ಮಾರ್ಕ್ಸ್ ಕಟ್ ಆಗಲ್ಲ, ಆಯಿತಾ. ನಿಮಗೆ ಮಾರ್ಕ್ಸ್ಗಳು ಕೊಡ್ತಾರೆ. ಅದೇ ರೀತಿ ಇಲ್ಲಿ ನೋಡಿ, ಅವರು ಎಲ್ಲ ಪ್ರಶ್ನೆಗಳಿಗೆ ಸೀರೀಸ್ ವೈಸೇ ಆನ್ಸರ್ ಮಾಡಿದ್ದಾರೆ ಸ್ನೇಹಿತರೆ. ಇದೇ ರೀತಿ ನೀವು ಕೂಡ ಆನ್ಸರ್ ಮಾಡಿ. ಇಲ್ಲಿ ನೋಡಿ, 2 ಅಂಕದ ಪ್ರಶ್ನೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳು ಸರ್ 2 ಅಂಕದ ಪ್ರಶ್ನೆಯಲ್ಲಿ ಎಷ್ಟು ಲೈನ್ ಬರೀಬೇಕು ನೋಡಿ. ಎಷ್ಟು ಲೈನ್ ಅಂತ ಇಲ್ಲ, ಜಸ್ಟ್ 2 ಸೆಂಟೆನ್ಸ್ನಲ್ಲಿ ನೀವು ಆನ್ಸರ್ ಮಾಡಬೇಕು. ಇಲ್ಲಿ ನೋಡಿ, ಬಯೋಡೈವರ್ಸಿಟಿ, ಇಲ್ಲಿ ಬಯೋಡೈವರ್ಸಿಟಿ ಆಯಿತಾ, ಬೇಸ್ಡ್ ಎಕನಾಮಿಕ್ಸ್ ಅಂತ ಇಷ್ಟೇ 2 ಪಾಯಿಂಟ್ಸ್ ಹಾಕಿ ಅವರು ಆನ್ಸರ್ ಮಾಡಿದ್ದಾರೆ. ಸೊ ಆ ಒಂದು ಪ್ರಶ್ನೆ ಕೇಳಿದ ತಕ್ಷಣ ಸೊ ಈ ರೀತಿ ನೀವು ಆನ್ಸರ್ ಮಾಡಬೇಕು. 2 ಅಂಕದ ಪ್ರಶ್ನೆಯಲ್ಲಿ ನೋಡಿ, 2ಕ್ಕೆ 2 ಮಾರ್ಕ್ಸ್ ಅವರಿಗೆ ಕೊಟ್ಟಿದ್ದಾರೆ, ಆಯಿತಾ. ಇಲ್ಲಿ ಎಕ್ಸಲೆಂಟ್ ಕೂಡ ಹಾಕಿದ್ದಾರೆ, ಅವರಿಗೆ ಚೆನ್ನಾಗಿ ಆನ್ಸರ್ ಮಾಡಿದ್ದಾರೆ ಅಂತ. ಸೊ ಇಲ್ಲಿ ನೋಡಿ ಇವಾಗ ಇಲ್ಲಿ ಕ್ವಶನ್ ನಂಬರ್ 18 ಎಲ್ಲ ವಿದ್ಯಾರ್ಥಿಗಳು ನೋಡಿ, 3 ಅಂಕದ ಪ್ರಶ್ನೆಯಲ್ಲಿ ಬರೆಯುವಾಗ ಇಲ್ಲಿ ಮಿಸ್ಟೇಕ್ ಆದರೆ ನಮಗೆ ಮಾರ್ಕ್ಸ್ ಕಟ್ ಮಾಡ್ತಾರೆ ಅಂತ ಕೇಳ್ತಾ ಇದ್ರಲ್ಲ. ಇಲ್ಲಿ ನೋಡಿ, ಇಲ್ಲಿ 70 ಅಂತ ಅವರು ನಂಬರ್ ಹಾಕಿ ಇಲ್ಲಿ ಆನ್ಸರ್ ಮಾಡಿದರು. ಸೊ ಅದಕ್ಕೆ ರೌಂಡ್ ಹಾಕಿದ್ದಾರೆ, ಬಟ್ ಮಾರ್ಕ್ಸ್ ಕಟ್ ಮಾಡಿಲ್ಲ. 3ಕ್ಕೆ 3 ಮಾರ್ಕ್ಸ್ ಕೊಟ್ಟಿದ್ದಾರೆ 3 ಅಂಕದ ಪ್ರಶ್ನೆಯಲ್ಲಿ. ಇಲ್ಲಿ ನೋಡಿ, 3 ಅಂಕದ ಪ್ರಶ್ನೆಯಲ್ಲಿ ಯಾವ ರೀತಿಯಲ್ಲಿ ಆನ್ಸರ್ ಮಾಡಿದ್ದಾರೆ ನೋಡಿ. ನೀವು ಕೂಡ ಇದೇ ರೀತಿ ಆನ್ಸರ್ ಮಾಡಬೇಕಾಗುತ್ತೆ ಸ್ನೇಹಿತರೆ, ಆಯಿತಾ. ಇಲ್ಲಿ ನೋಡಿ, ಇಲ್ಲಿ ಸೆಂಟೆನ್ಸ್ ತಪ್ಪಿದೆ ಆದರೂ ಕೂಡ ರೌಂಡ್ ಮಾರ್ಕ್ ಹಾಕಿ ಅವರಿಗೆ 3ಕ್ಕೆ 3 ಮಾರ್ಕ್ಸ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಬಟ್ ಇಲ್ಲಿ ಏನು ಗೊತ್ತಾ, ಇವಾಗ ಆನ್ಸರ್ ಮಾಡುವಾಗ ನೀವು ಅಂಡರ್ಲೈನ್ ಮಾಡಬೇಕು. ಇವಾಗ ಮೇನ್ ಸೆಂಟೆನ್ಸ್ ಇರುತ್ತಲ್ಲ, ಈ ರೀತಿ ಅಂಡರ್ಲೈನ್ ಮಾಡಬೇಕು. ಆ ಅಂಡರ್ಲೈನ್ ಮಾಡಿರುವಂಥ ಸೆಂಟೆನ್ಸ್ ಅವರಿಗೆ ಸೊ ಅದು ಹೈಲೈಟ್ ಆಗುತ್ತೆ, ಆಯಿತಾ. ಚೆಕ್ ಮಾಡುವವರಿಗೆ ಹಾಂ ಚೆನ್ನಾಗಿ ಆನ್ಸರ್ ಮಾಡಿದ್ದಾರೆ ಅಂತ ಅವ್ರಿಗೂ ಕೂಡ ಸೊ ಇಂಪ್ರೆಷನ್ ಆಗುತ್ತೆ, ನಿಮಗೆ ಮಾರ್ಕ್ಸ್ ಕೊಡುವ ಸಾಧ್ಯತೆಗಳು ಇರುತ್ತೆ. ಇದೇ ರೀತಿ ನೀವು ಕೂಡ ಆನ್ಸರ್ ಮಾಡಿ ಸ್ನೇಹಿತರೆ. ಈ ರೀತಿ ಆನ್ಸರ್ ಮಾಡಿದರೆ ನಿಮಗೆ ಡೆಫಿನೆಟ್ಲಿ ಮಾರ್ಕ್ಸ್ ಕೊಡ್ತಾರೆ ನೋಡಿ, ಆಯಿತಾ. ಈ ರೀತಿ ನೀವು ಆನ್ಸರ್ ಮಾಡಿ. ಇಲ್ಲಿ ಪ್ರತಿಯೊಂದು ಸೆಂಟೆನ್ಸ್ಗೆ ಹೈಲೈಟ್ ಮಾಡಿ. ಮೇನ್ ಏನು ಗೊತ್ತಾ, ಇಲ್ಲಿ ಹೈಲೈಟ್ ಮಾಡಬೇಕು. ಈ ರೀತಿ ನೀವು ಆನ್ಸರ್ ಏನು ಮಾಡಿರ್ತಾರಲ್ಲ ಅದು ಹೈಲೈಟ್ ಮಾಡಬೇಕು. ಅದು ಯಾವ ಒಂದು ಅಧ್ಯಾಯದಿಂದ ಪ್ರಶ್ನೆ ಇದೆ ಅಂತ ನೀವು ಇಲ್ಲಿ ಬರಿಬೋದು. ಇವಾಗ ಫಾರ್ ಎಕ್ಸಾಂಪಲ್, ಇವಾಗ ಇಲ್ಲಿ ಯಾವುದೇ ಒಂದು 3 ಅಂಕದ ಪ್ರಶ್ನೆಯಲ್ಲಿ ಕೇಳಿದಾರೆ ಅಂತ ಅಂದ್ಕೊಳ್ಳಿ. ಇನ್ ದ ಪೋಯಮ್ ರೋಮೆ ಆ್ಯಂಡ್ ಜೂಲಿಯಟ್ ಈ ರೀತಿ ಬರಿಬೋದು, ಆಯಿತಾ. ಇಲ್ಲಿ ನಿಮಗೆ 3 ಅಂಕದ ಪ್ರಶ್ನೆಯಲ್ಲಿ ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ ಇನ್ ದ ಫಾರೆಸ್ಟ್ ಈ ಒಂದು ಅಧ್ಯಾಯದಲ್ಲಿ ನಿಮಗೆ ವಂದನಾ ಶಿವ ಮೇಲೆ ಒಂದು 3 ಅಂಕದ ಪ್ರಶ್ನೆಯಲ್ಲಿ ಕೇಳಿದಾರಲ್ಲ. ಸೊ ಇಲ್ಲಿ ಈ ರೀತಿ ಆನ್ಸರ್ ಮಾಡಿರಿ ಗೈಸ್. ಸೊ ಇದೇ ರೀತಿ ಸಮರಿ ಟೈಪೇ ಅಲ್ಲಿ ಆನ್ಸರ್ ಮಾಡಿದರೆ ನಿಮಗೆ 3ಕ್ಕೆ 3 ಮಾರ್ಕ್ಸ್ ಕೊಡ್ತಾರೆ, 4ಕ್ಕೆ 4 ಮಾರ್ಕ್ಸ್ ಕೊಡ್ತಾರೆ ಇಲ್ಲಿ, ಆಯಿತಾ. ಇಲ್ಲಿ ನೋಡಿ, 3 ಅಂಕದ ಪ್ರಶ್ನೆಗಳಿಗೆ 3ಕ್ಕೆ 3 ಮಾರ್ಕ್ಸ್ ಕೊಟ್ಟಿದ್ದಾರೆ ಇಲ್ಲಿ, ಆಯಿತಾ. ಸೊ ಇಲ್ಲಿ ನೋಡಿ, ಮಿಸ್ಟೇಕ್ ಆದರೂ ಕೂಡ ಇಲ್ಲಿ ಪ್ರತಿಯೊಂದು ಲೈನ್ ಚೆಕ್ ಮಾಡ್ತಾರೆ, ಹಾಗಂತಲ್ಲ ಸುಮ್ಮನೆ ಅವರು ಚೆಕ್ ಮಾಡಲ್ಲ, ಪ್ರತಿಯೊಂದು ಲೈನ್ ಚೆಕ್ ಮಾಡ್ತಾರೆ, ಬಟ್ ಮಾರ್ಕ್ಸ್ ಕೊಡ್ತಾರೆ, ಡೋಂಟ್ ವರಿ, ಆಯಿತಾ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಆನ್ಸರ್ ಮಾಡಿದ್ದಾರೆ.
ಸೊ ಇದು 4 ಅಂಕದ ಪ್ರಶ್ನೆ ಆಗಿರುತ್ತೆ ಆಯಿತಾ. 4 ಅಂಕದ ಪ್ರಶ್ನೆಗೆ 1 ಪೇಜ್ ಬರೀರಿ ಸ್ನೇಹಿತರೆ ಆಯಿತಾ. ಇಲ್ಲಿ ನೋಡಿ 4 ಅಂಕದ ಪ್ರಶ್ನೆಗೆ 1 ಪೇಜ್ ಬರೀರಿ, 4ಕ್ಕೆ 4 ಮಾರ್ಕ್ಸ್ ಕೊಡ್ತಾರೆ. ನೀವು ಸಮರಿ ಹಾಕಿ ಬರೀಬಹುದು, ಇಲ್ಲಾಂದರೆ ಡೈರೆಕ್ಟಾಗಿ ಆನ್ಸರ್ ಮಾಡಿರಿ. ಸಮರಿ ಹಾಕಿ ಬರೆದರೆ ನಿಮಗೆ 3 ಮಾರ್ಕ್ಸ್ ಆದರೂ ಕೊಡ್ತಾರೆ 4 ಅಂಕದ ಪ್ರಶ್ನೆ ಬದಲಿಗೆ ಆಯಿತಾ. ಸೊ ಯಾರಿಗೆಲ್ಲ ಇಂಗ್ಲೀಷ್ ಬರುತ್ತೆ ಡೈರೆಕ್ಟಾಗಿ ಆನ್ಸರ್ ಮಾಡ್ತೀನಿ ಅನ್ನೋರು ಪಾಠವನ್ನು ಅರ್ಥ ಮಾಡ್ಕೊಂಡು ಡೈರೆಕ್ಟಾಗಿ 4 ಅಂಕದ ಪ್ರಶ್ನೆಗೆ ಆನ್ಸರ್ ಮಾಡ್ಬೋದು. ಬಟ್ ಇಲ್ಲಿ ನೋಡಿ ಯಾವ ರೀತಿಯಲ್ಲಿ ಆನ್ಸರ್ ಮಾಡಿದ್ದಾರೆ, ಸಮರಿನೇ ಬರೀತಾರೆ ಸ್ನೇಹಿತರೆ ಅವರು 4 ಅಂಕದ ಪ್ರಶ್ನೆಯಲ್ಲಿ. ಸ್ವಲ್ಪ ಅಬ್ಸರ್ವ್ ಮಾಡಿ, ನೀವು ಕೂಡ ಸಮರಿ ಬರೀಬಹುದು ವಾರ್ಷಿಕ ಪರೀಕ್ಷೆಯಲ್ಲಿ ಆಯಿತಾ. ಸೊ ಇಲ್ಲಿ ನೋಡಿ ಇವಾಗ ಪಾರ್ಟ್ ಸಿ ನಲ್ಲಿ ನಿಮಗೆ ಒಂದು ಇಲ್ಲಿ ಯಾವುದು ಪ್ಯಾಸೇಜ್ ಯಾವ ರೀತಿಯಲ್ಲಿ ಆನ್ಸರ್ ಮಾಡಿದ್ದಾರೆ ನೋಡಿ. ಒನ್ಲಿ ಆಪ್ಷನ್ಸ್ಗಳು ಹಾಕಿ ಆನ್ಸರ್ ಮಾಡಬೇಕು, ಹೊರಗಡೆ ಆಪ್ಷನ್ ಹಾಕಬೇಕು. ಇಲ್ಲಿ ನೋಡಿ ಕ್ವಶನ್ ನಂಬರ್ 30 ಅಂತ ಹಾಕಿ ಆಯಿತಾ, ಹೊರಗಡೆ ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿ, ಆಪ್ಷನ್ ಡಿ ಈ ರೀತಿ ಎಲ್ಲ ಹೊರಗಡೆ ಆಪ್ಷನ್ಸ್ಗಳು ಹಾಕಿ ಆನ್ಸರ್ ಮಾಡಬೇಕು. 9ಕ್ಕೆ 9 ಪ್ಯಾಸೇಜ್ನಲ್ಲಿ ಮಾರ್ಕ್ಸ್ ಕೊಟ್ಟಿದ್ದಾರೆ ಆಯಿತಾ. ಇಲ್ಲಿ ನಿಮಗೆ ಪಾರ್ಟ್ ಡಿನಲ್ಲಿ ನಿಮಗೆ ಆರ್ಟಿಕಲ್ ಪ್ರಶ್ನೆ ಮತ್ತು ಅದೇ ರೀತಿ ಇಲ್ಲಿ ಜಂಬಲ್ ವರ್ಡ್ ಆಗಿರ್ಬೋದು ಇಲ್ಲಿ ಆನ್ಸರ್ ಮಾಡಿದ್ದಾರೆ ಅವರು ಆಯಿತಾ. ಇಲ್ಲಿ ನೋಡಿ ಸೊ ಇಲ್ಲಿ ಲಿಂಕರ್ಸ್ ಆನ್ಸರ್ ಮಾಡಿದ್ದಾರೆ. ಸೊ 4ಕ್ಕೆ 4 ಮಾರ್ಕ್ಸ್ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ. ಇಲ್ಲಿ ಕ್ವಶನ್ ಟ್ಯಾಗ್ ಮತ್ತು WH ಕ್ವಶನ್ ಇಲ್ಲಿ 2ಕ್ಕೆ 2 ಮಾರ್ಕ್ಸ್ ಕೊಟ್ಟಿದ್ದಾರೆ ನೋಡಿ ಆಯಿತಾ. ಸೊ ಇಲ್ಲಿ ನೋಡಿ ಸೆಂಟೆನ್ಸ್ಗಳು ಅವರು ಎರರ್ ಕೊಟ್ಟಿರ್ತಾರೆ, ನೀವು ಕರೆಕ್ಟ್ ಮಾಡಿ ಬರೀಬೇಕು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಅವರು ಆನ್ಸರ್ ಮಾಡಿದ್ದಾರೆ, ಅವರಿಗೆ ಔಟ್ ಆಫ್ ಔಟ್ ಮಾರ್ಕ್ಸ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಈ ರೀತಿ ನೀವು ಬಾಕ್ಸಸ್ ಹಾಕಿ ಬರೆಯಕ್ಕೆ ಹೋಗಬೇಡ್ರಿ ಫೈನಲ್ ಎಕ್ಸಾಮ್ನಲ್ಲಿ. ಡೈರೆಕ್ಟಾಗಿ ಇಲ್ಲಿ ನೀವು ಕ್ವಶನ್ ನಂಬರ್ 33 ಅಂತ ಹಾಕಿ ಇಲ್ಲಿ ಪ್ರಶ್ನೆ 1, 2, 3 ಅಂತ ಹಾಕಿ ಬರೀಬೇಕಾಗುತ್ತೆ. ರಿಪೋರ್ಟ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ನೋಡಿ ಇಲ್ಲಿ ಯಾವ ರೀತಿಯಲ್ಲಿ ಆನ್ಸರ್ ಮಾಡಿದ್ದಾರೆ. 5ಕ್ಕೆ 5 ಮಾರ್ಕ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಹ್ಯಾಡ್ ಬಿನ್ ಮತ್ತು ಇಲ್ಲಿ ವಾಸ್ ವೇ ಅಂತ ಇಲ್ಲಿ ಮಾರ್ಕ್ ಹಾಕಿದ್ದಾರೆ ಅವರು ಕೆಳಗಡೆ ಆಯಿತಾ. ಟು ಹಿಮ್ ಅಂತ ಯಾಕೆ ಅಂದರೆ ಚೆಕ್ ಮಾಡಿದ್ದಾರೆ ಪ್ರತಿಯೊಂದು ಲೈನ್. 5ಕ್ಕೆ 5 ಮಾರ್ಕ್ಸ್ ಕೊಟ್ಟಿದ್ದಾರೆ ಇಲ್ಲಿ ರಿಪೋರ್ಟ್ ದ ಫಾಲೋಯಿಂಗ್ ಕನ್ವರ್ಸೇಷನಲ್ಲಿ. ಅದೇ ರೀತಿ 3ಕ್ಕೆ 3 ಮಾರ್ಕ್ಸ್ ಕೊಟ್ಟಿದ್ದಾರೆ ಡೈಲಾಗ್ ರೈಟಿಂಗ್ನಲ್ಲಿ. ಈ ರೀತಿಯಲ್ಲಿ ನೀವು ಕೂಡ ಆನ್ಸರ್ ಮಾಡಬೇಕು ಡೈಲಾಗ್ ರೈಟಿಂಗ್ನಲ್ಲಿ. ಇದೇ ರೀತಿ ಪ್ರಶ್ನೆ ಹಾಕಬೇಕು, ಇಲ್ಲಿ ಲೈನ್ ಎಳಿಬೇಕು, ಅಲ್ಲೇ ಆನ್ಸರ್ ಬರೀಬೇಕು. ಈ ರೀತಿ ನೋಡಿ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳೋದೇನೆಂದರೆ ಲೆಟರ್ ರೈಟಿಂಗ್ನಲ್ಲಿ ಬರೆಯುವಾಗ ಇಲ್ಲಿ ನೋಡಿ ಎಕ್ಸ್ ಅಂತ ಬರೀಬೇಕು, ವೈ ಅಂತ ಬರೀಬೇಕು, ಇಲ್ಲಿ ಡೇಟ್ ಬರೀಬೇಕು ಆಯಿತಾ. ಅಲ್ಲಿ ಏನು 2 ಕೆಳಗಡೆ ಏನು ಕೊಟ್ಟಿರ್ತಾರಲ್ಲ ಪ್ರಶ್ನೆ ಪತ್ರಿಕೆ ಅದೆಲ್ಲ ಇಲ್ಲಿ ಬರೀಬೇಕು. ಇಲ್ಲಿ ಬರೆದ ತಕ್ಷಣ ಇಲ್ಲಿ ರೆಸ್ಪೆಕ್ಟೆಡ್ ಸರ್ ಆರ್ ಮೇಡಮ್ ಅಂತ ಹಾಕಿ ಆಯಿತಾ. ಲೆಟರ್ ರೈಟಿಂಗ್ನಲ್ಲಿ ಬರೆಯುವಾಗ ಇಲ್ಲಿ ರೆಸ್ಪೆಕ್ಟೆಡ್ ಸರ್ ಆರ್ ದ ಮೇಡಮ್, ಸಬ್ಜೆಕ್ಟ್ನಲ್ಲಿ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಈ ರೀತಿ ಬರೀಬೇಕು ಆಯಿತಾ. ಯಾವುದೋ ಒಂದು ಪೋಸ್ಟ್ ಕೊಟ್ಟಿರ್ತಾರೆ ಆ ಪೋಸ್ಟಲ್ಲಿ ಹಾಕಬೇಕು. ರೆಫರೆನ್ಸ್ ಆಯಿತಾ ಯುವರ್ ದ ಅಡ್ವರ್ಟೈಸ್ಮೆಂಟ್ ವಿಚ್ ಅಪಿಯರ್ಡ್ ಇನ್ ದ ಡೆಕ್ಕನ್ ಹೆರಾಲ್ಡ್, ಯಾವುದೋ ಒಂದು ನ್ಯೂಸ್ ಪೇಪರ್ ಕೊಟ್ಟಿರ್ತಾರೆ ಆ ನ್ಯೂಸ್ ಪೇಪರ್ ಹಾಕಬೇಕು. ಯಾವ ಒಂದು ದಿನಾಂಕದಲ್ಲಿ ಪ್ರಕಟಣೆ ಆಗಿರುವಂಥ ದಿನಾಂಕ ಇಲ್ಲಿ ಬರೀಬೇಕು ಆಯಿತಾ. ಅದೇ ರೀತಿ ಇಲ್ಲಿ ನೋಡಿ ಯಾವ ರೀತಿಯಲ್ಲಿ ಆನ್ಸರ್ ಮಾಡಿದ್ದಾರೆ, ನೀವು ಕೂಡ ಇದೇ ರೀತಿ ಆನ್ಸರ್ ಮಾಡಿ ಆಯಿತಾ. ಲೆಟರ್ ರೈಟಿಂಗ್ ಹೇಗೆ ಬರೀಬೇಕು, ರಿಪೋರ್ಟ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಹೇಗೆ ಬರೀಬೇಕು ಆಯಿತಾ. ಆ್ಯಕ್ಟಿವ್ ವೈಸ್, ಪ್ಯಾಸಿವ್ ವೈಸ್, ಡೈಲಾಗ್ ರೈಟಿಂಗ್ ಆಯಿತಾ. ನಿಮಗೆ ಇದು ಗಿವನ್ ಇಂದ ಬಾಕ್ಸಸ್ ಕೊಟ್ಟಿರ್ತಾರೆ ಆ ಒಂದು ಪ್ರಶ್ನೆ, ಲಿಂಕರ್ಸ್ ಪ್ರಶ್ನೆ, ಎಲ್ಲ ಪ್ರಶ್ನೆಗಳಿಗೆ ಆನ್ಸರ್ ಹೇಗೆ ಮಾಡಬೇಕು ಎಲ್ಲ ನಾನು ನಿಮಗೆ ಹೇಳ್ಕೊಟ್ಟಿದ್ದೇನೆ. ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ನಿಮಗೆ ಸೆಪ್ರೇಟಾಗಿ 40 ಮಾರ್ಕ್ಸ್ ಮೇಲೆ ಒಂದು ವಿಡಿಯೋ ಮಾಡಿದ್ದೇನೆ ಗ್ರಾಮರ್ ಮೇಲೆ. ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ ಆಯಿತಾ. ಇಲ್ಲಿ ನೋಡಿ ಇದೆಲ್ಲ ಬರೋದ ತಕ್ಷಣ ಇಲ್ಲಿ ಕೊನೆಯಲ್ಲಿ ಎಕ್ಸ್ ವೈ ಏನು ನೀವು ಬರೆದಿರಲ್ಲ ಅದೇ ಸೈಡಲ್ಲಿ ಥ್ಯಾಂಕ್ ಯು ಅಂತ ಬರುತ್ತೆ ಕೊನೆಯಲ್ಲಿ. ಇನ್ನೂ ಒಂದು ಪೇಜೇ ಬೇಕು ಅದಕ್ಕೆ. ಸೊ ಅದಕ್ಕೆ ಇಲ್ಲಿ ಒಂದು ಪೇಜ್ನಲ್ಲಿ ನೀವು ಆನ್ಸರ್ ಮಾಡಿ. ಇಲ್ಲಿ ನೋಡಿ ರೆಸ್ಯೂಮ್ ಅಂತ ಹಾಕಿ ರೆಸ್ಯೂಮ್ನಲ್ಲಿ ಏನೇನು ಬರುತ್ತೆ, ನೇಮ್, ಫಾದರ್ ನೇಮ್, ಡೇಟ್ ಆಫ್ ಬರ್ತ್, ಅಡ್ರೆಸ್, ಮೊಬೈಲ್ ನಂಬರ್, ಇಮೇಲ್ ID, ನ್ಯಾಷನಾಲಿಟಿ ಆಯಿತಾ. ಎಜುಕೇಷನ್ ನೋಡಿ ಎಜುಕೇಷನ್ ಆ್ಯಂಡ್ ಕ್ವಾಲಿಫಿಕೇಷನ್ ನೋಡಿ ಎಲ್ಲ ವಿದ್ಯಾರ್ಥಿಗಳು ಹೇಳ್ತಾ ಇದ್ರು ಸರ್ ಈ ಟೇಬಲ್ ಆಗಬೇಕಾ ಕಂಪಲ್ಸರಿ. ಎಸ್ ಆಗಬೇಕು. ಇಲ್ಲಿ ನೋಡಿ ಕೋರ್ಸ್, ಬೋರ್ಡ್ ಆ್ಯಂಡ್ ಯೂನಿವರ್ಸಿಟಿ, ಇಯರ್ ಮತ್ತು ಪರ್ಸೆಂಟೇಜ್ ಅಂತ ಇದು ಹಾಕಿ ಎಕ್ಸ್ಪ್ಲೇಷನ್ ನೀವು ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ 5ಕ್ಕೆ 5 ಮಾರ್ಕ್ಸ್ ಕೊಟ್ಟಿದ್ದಾರೆ ಅವ್ರಿಗೆ. ಇವಾಗ ಲೆಟರ್ ರೈಟಿಂಗ್ನಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಏನು ಮಿಸ್ಟೇಕ್ ಮಾಡ್ತಾರೆ ಆ ಮಿಸ್ಟೇಕ್ ಇಲ್ಲಿ ಮಾಡೋಕ್ಕೆ ಹೋಗಬೇಡ್ರಿ. ಯಾವ ರೀತಿಯಲ್ಲಿ ಅವರು ಆನ್ಸರ್ ಮಾಡಿದಾರಲ್ಲ ನೀವು ಕೂಡ ಇದೇ ರೀತಿ ಆನ್ಸರ್ ಮಾಡಿ ಆಯಿತಾ. ಇಲ್ಲಿ ಅಡಿಷನಲ್ ಕ್ವಾಲಿಫಿಕೇಷನ್ ಅಂತ ಈ ರೀತಿ ಬರೀಬಹುದು ಆಯಿತಾ. ವರ್ಕ್ ಎಕ್ಸ್ಪೀರಿಯನ್ಸ್ ಮತ್ತು ಹಾಬೀಸ್ ಈ ರೀತಿ ಆಯಿತಾ. ಕೊನೆಯಲ್ಲಿ ಇಲ್ಲಿ ಪ್ಲೇಸ್, ಇಲ್ಲಿ ಡೇಟ್ ಬರೆದಿದ್ದಾರೆ, ಇಲ್ಲಿ ಕೊನೆಯಲ್ಲಿ ಈ ಸೈಡ್ ಬರುತ್ತೆ ನೋಡಿ ಸಿಗ್ನೇಚರ್. ಇಷ್ಟು ಮಾಡಿದರೆ ನಿಮಗೆ 80ಕ್ಕೆ 80 ಮಾರ್ಕ್ಸ್ ಬರುತ್ತೆ ಸ್ನೇಹಿತರೆ ಆಯಿತಾ. 21 ಪೇಜ್ ಅವರು ಯೂಸ್ ಮಾಡಿದ್ದಾರೆ ಫೈನಲ್ ಎಕ್ಸಾಮ್ನಲ್ಲಿ. ಇಷ್ಟೊಂದು ಈಸಿಯಾಗಿ ಅವರು ಆನ್ಸರ್ ಮಾಡಿದ್ದಾರೆ. ಸೊ ಭಾಳ ನೀಟಾಗಿ ಆನ್ಸರ್ ಮಾಡಿದ್ದಾರೆ. ನೀವು ಕೂಡ ಇದೇ ರೀತಿ ಆನ್ಸರ್ ಮಾಡಿದ್ರಿಂದ ನಿಮಗೆ ಡೆಫಿನೆಟ್ಲಿ ಮಾರ್ಕ್ಸ್ಗಳು ಕೊಡ್ತಾರೆ. ಬಟ್ ಅವರು 4 ಮಾರ್ಕ್ಸ್ನಲ್ಲಿ ಕೆಲವೊಂದು ಪ್ರಶ್ನೆಗಳಿಗೆ ಸಮ್ಮರಿ ಬರೆದಿದ್ದಾರೆ, ಕೆಲವೊಂದು ಪ್ರಶ್ನೆಗಳಿಗೆ ಏನಿದಿಲ್ಲ ಡೈರೆಕ್ಟಾಗಿ ಅವರು ಅರ್ಥ ಮಾಡ್ಕೊಂಡು ಇಂಗ್ಲೀಷ್ನಲ್ಲಿ ಆನ್ಸರ್ ಮಾಡಿದ್ದಾರೆ. ಸೊ ಆ ರೀತಿಯಲ್ಲಿ ಕೂಡ ನೀವು ಆನ್ಸರ್ ಮಾಡ್ಬೋದು. ಸೊ ಎಲ್ಲ ವಿದ್ಯಾರ್ಥಿಗಳು ಸಮರಿ ಬರೆದರೂ ಕೂಡ ನಿಮಗೆ 3ಕ್ಕೆ 3 ಆದರೂ ಮಾರ್ಕ್ಸ್ ಕೊಡ್ತಾರೆ. ಸೊ 2 ಅಂಕದ ಪ್ರಶ್ನೆಯಲ್ಲಿ ಜಸ್ಟ್ 2 ಲೈನ್ನಲ್ಲಿ ಆನ್ಸರ್ ಇರುತ್ತೆ. 3 ಅಂಕದ ಪ್ರಶ್ನೆಯಲ್ಲಿ ಒಂದು 4-5 ಲೈನಲ್ಲಿ ಅಷ್ಟೇ ಆನ್ಸರ್ ಇರುತ್ತೆ ಆಯಿತಾ. 4 ಅಂಕದ ಪ್ರಶ್ನೆಯಲ್ಲಿ ಮಿನಿಮಮ್ 1 ಪೇಜ್ ಬರೀರಿ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಶೇರ್ ಮಾಡಿ. ಸಿಗೋಣ ಮತ್ತೆ ಬೇರೆ ವಿಡಿಯೋದೊಂದಿಗೆ. ಥ್ಯಾಂಕ್ ಯು.